ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡರದ್ದು ಎಕ್ಸ್ಪೈರಿ ಆಗಿತ್ತು. ಒಂದು ಎಕ್ಸ್ಪ್ಲೋಸಿವ್ ಮೂವ್ಮೆಂಟ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ, ಆದರೆ ಮಾರ್ಕೆಟು ನಿಂತ ನೀರಾಗ್ಬಿಟ್ಟಿದೆ. ಭೀಮಸರ್ ಹೇಳ್ದಂಗೆ ಇವತ್ತು ತುಂಬ ಫ್ಲಾಟ್ ಆಗಿತ್ತು ಮಾರ್ಕೆಟು. ಇಂಟ್ರೆಸ್ಟಿಂಗ್ಲಿ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಮೇ ಬಿ ರಜಾ ಮುಗಿಸ್ಕೊಂಡು ಬರಲಿ, ನಿಫ್ಟಿ ಎಕ್ಸ್ಪೈರಿಗೆ ಇಂಟ್ರೆಸ್ಟಿಂಗ್ ಇಡೋಣ ಅಂತ ಹಾಗೆ ಮಾಡಿರ್ಬೋದು ಅಂತ ಕಾಣ್ತಾ ಹೋಗುತ್ತೆ. ಏನಿತ್ತು ಇವತ್ತು ಏನು ಕತೆ ಅಂತ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಕೋಲ್ ಇಂಡಿಯಾ ಅಂತ ಕಾಣಿಸುತ್ತೆ. 2.95% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ BPCL ಎರಡು ಹೇಳಿದ ಮೊನ್ನೆ ಎಷ್ಟು ಮಾತಾಡಿದ್ರಲ್ವ, ಇನ್ನೂ ಮೇಲ್ಗಡೆ ಹೋಗ್ಬೋದು, ಇನ್ವೆಸ್ಟ್ ಮಾಡಿದವರು ಹೋಲ್ಡ್ ಮಾಡ್ಕೊಂಡಿರಿ, ಈಗಲೂ ಕೂಡ ವ್ಯಾಲ್ಯೂಯೇಷನ್ ವೈಸಲ್ಲಿ ಚೀಪ್ ಅಂತಲೇ ಅನಿಸ್ತಾ ಇದೆ ಈ ಸ್ಟಾಕ್ಗಳು ಅಂತ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರು, ಟಾಟಾ ಕನ್ಸ್ಯೂಮರ್, FMCGನಲ್ಲಿ ಗ್ರೀನ್ ಆಗ್ತಾ ಇರೋದು ನೋಡಿದ್ರೆ ಮಾರ್ಕೆಟ್ನಲ್ಲಿ ಏನಾದರೂ ಕಳವಳ ವ್ಯಕ್ತ ಆಗ್ತಾ ಇದೆಯಾ ಅಂತ. ಯಾಕಂದರೆ ಸುಮಾರು ದಿನಗಳಿಂದ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಸೆಕ್ಟರ್ಗಳಲ್ಲಿ FMCG ಕೂಡ ಒಂದು. ಏಷ್ಯನ್ ಪೇಂಟ್ಸು ನಾಳೆ ರಿಸಲ್ಟ್ ಬರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ನೆನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ನಾಳೆ ರಿಸಲ್ಟ್ ಅಂದರೆ ಗುರುವಾರ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಡಾಕ್ಟರ್ ರೆಡ್ಡಿಸಲ್ಲಿ ಒಂದು ಫಾಲ್ ಬಂದಿದೆ. ಬಟ್ ಇವತ್ತಿನ ಟಾಪ್ ಲೂಸರ್ ಅಂತ ನೋಡೋದಾದ್ರೆ ಶ್ರೀರಾಮ್ ಫೈನಾನ್ಸು, ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಆ್ಯಡ್ ಆದಂಥ ಕಂಪನಿ 2.39% ಫಾಲ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿರುತ್ತೆ. ಸೊ ಹಾಗಾದರೆ ಯಾವ ರೀತಿ ಇತ್ತು ಟ್ರೇಡ್ ಅಂತ ನೋಡೋದಾದ್ರೆ, ನಿಫ್ಟಿ ಆ್ಯಸ್ ಯೂಶುವಲ್ ಒಂದು ರೈಸಿಂಗ್ ಬೆಡ್ಸ್ ಪ್ಯಾಟರ್ನ್ ಮಾಡ್ಕೊತಾನೆ ಹೋಗ್ತಾ ಇದೆ. ಆತಂಕ ಅನಿಸ್ತಿರ್ಬೋದು ಸುಮಾರು ಜನಕ್ಕೆ, ಇದೇನು ಇಷ್ಟೊಂದು ಮೇಲ್ಗಡೆ ಹೋಗ್ತಾ ಇದೆಯಲ್ಲ ಅಂತ ಅನಿಸ್ತಿರ್ಬೋದು. ಬಟ್ ಮಾರ್ಕೆಟು ಎಲ್ಲಿ ತನಕ ಬ್ಯಾಂಕ್ ನಿಫ್ಟಿ ಬೇರೆ ಇಂಡೆಕ್ಸ್ಗಳ ಮೇಲೆ ಹೋಗುತ್ತೋ, ನಿಫ್ಟಿ ಎಲ್ಲಿ ತನಕ ಮೇಲ್ಗಡೆ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ. ಇವತ್ತು ಫಸ್ಟ್ ಟೈಮು ಈ ಒಂದು ರೈಸಿಂಗ್ ಬೆಡ್ ಚಾನಲ್ ಇತ್ತು, ಆ ಚಾನಲಿಂದ ಹೊರಗಡೆ ಬಂದಿದೆ. ಥಿಯರಿ ಏನು ಹೇಳುತ್ತೆ, ಒಂದು ಅಪ್ ಟ್ರೆಂಡಲ್ಲಿ ಈ ರೀತಿ ರೈಸಿಂಗ್ ಬೆಡ್ಜ್ ಕತ್ತಿ ಅಂಚು ಅಂತ ಅನ್ಕೋಬೋದು ನೀವು. ಆ ರೀತಿ ಮಾಡ್ತಾ ಹೋಯ್ತು ಅಂತಂದರೆ ಈ ಕತ್ತಿನ ತುದಿ ಎಷ್ಟಿರುತ್ತೋ ಅಷ್ಟು ದೊಡ್ಡ ಫಾಲ್ ಬರುತ್ತೆ ಅಂತ ಒಂದು ಥಿಯರಿ ಹೇಳ್ತಾ ಹೋಗುತ್ತೆ. ಸೊ ಆ ಥರ ರೈಸಿಂಗ್ ಬೆಡ್ಜ್ ಆಗಿದೆ ಅಂತ ಒಂದು ಕರೆಕ್ಷನ್ ಆಗಬೇಕು. ಇವತ್ತು ಆ ಕರೆಕ್ಷನ್ ತನಕ ಬಂದಿದೆ, ಆದರೆ ಇನ್ನೂ ಕಂಟಿನ್ಯೂಷನ್ ಆದರೆ 24,575 ಈ ಲೆವೆಲ್ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ 24,575 ಸದ್ಯಕ್ಕಿರುವಂಥ ಸಪೋರ್ಟು ನಿಫ್ಟಿನಲ್ಲಿ. ಅದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಈಗೇನು 24,500 ಅನ್ನೋದು 550, 500 ಇದೆಲ್ಲ ವೆರಿ ಇಂಪಾರ್ಟೆಂಟ್ ಲೆವೆಲ್. 550 ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಅನ್ಕೋಬೋದು. ಯಾಕಂದರೆ ಪ್ರೈಸ್ ಆಕ್ಷನ್ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ 550ರಲ್ಲಿ ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಥರ ಕಾಣಿಸ್ತಾ ಇದೆ. ಸೊ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ. ನಿಫ್ಟಿ ಎಕ್ಸ್ಪೈರಿನಲ್ಲಿ ಈಗ ಆಪ್ಷನ್ ಚೈನ್ ಎಲ್ಲ ನೋಡೋದು ವೇಸ್ಟ್, ಯಾಕಂದರೆ ನಾಳೆ ಮಾರ್ಕೆಟ್ ರಜೆ ಇರೋದ್ರಿಂದ ಏನು ಬೇಕಾದರೂ ಆಗ್ತಾ ಹೋಗೋದು. ಮೇಲ್ಗಡೆ ಖಂಡಿತವಾಗ್ಲೂ 24,700 ಇದು ಇವಾಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಕೂತ್ಕೊಳ್ಳುತ್ತೆ. ಕೆಳಗಡೆಗೆ 24,500ನ ಟೆಸ್ಟ್ ಮಾಡಿಸ್ತಾರ ಎಕ್ಸ್ಪೈರಿ ದಿನ ಇಷ್ಟು, ಯಾಕಂದರೆ ಸಣ್ಣ ಮೂಮೆಂಟ್ ಆಗಿದೆ. ಒಂದು ದೊಡ್ಡ ಮೂಮೆಂಟ್ ಬಂದು 24,500ನ ಟೆಸ್ಟ್ ಮಾಡ್ಸಕ್ಕೆ ಬರ್ತಾರಾ, ಅಥವಾ ಇನ್ನೂ ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗುತ್ತಾ ಅನ್ನೋದು ಸೊ ಗುರುವಾರ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ನಿನ್ನೆ ಯಾರ್ಯಾರು ಚಾರ್ಟ್ ಸ್ಟಾಕ್ ನೋಡಿದ್ರ ಅಂದರೆ ಒಂದು ಬುಲ್ಲಿಟ್ ಸೆಂಟಿಮೆಂಟಲ್ಲೇ ಇದ್ವಿ. ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಆಗ್ಬೋದು, ಉಲ್ಟಾ ತಲೆ ಭುಜ ಅಂತ ಟೈಟ್ಲ್ ಕೊಟ್ಟಿದ್ದೆ. ಕಾರಣ ಇಲ್ಲಿ ಒಂದು ಕ್ಲೀನ್ ಆಗಿರುವಂಥ ನೆಕ್ಲೈನ್ ಆಗಿದೆ 52,600ರಲ್ಲಿ. ಇಲ್ಲಿ ಒಂದು ಶೋಲ್ಡರ್ ಮಾಡಿತ್ತು, ಇಲ್ಲಿ ಒಂದು ಹೆಡ್ ಮಾಡಿತ್ತು, ಮತ್ತೆ ಇಲ್ಲಿ ಒಂದು ಶೋಲ್ಡರ್ ಮಾಡಿತ್ತು. ಇಲ್ಲಿಂದ ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಅಂತ ಕಾಯ್ಕೊಂಡಿದ್ವಿ. ಸೊ ಇವತ್ತು ನೆಕ್ಲೈನ್ ATM ಪೊಸಿಷನ್ ಅಂತ 52,600ರಲ್ಲಿ ನಾನು ರೆಡಿಯಾಗಿದ್ದೆ. ಅದೇ ರೇಂಜಲ್ಲೇ ಓಪನ್ ಆಯಿತು, ಆದರೆ ಇಡೀ ದಿನ ಮಾರ್ಕೆಟ್ ಅಲ್ಲೇ ಉಳಿತು. ಸುಮಾರು ಜನ ಅನಿಸ್ತಿರ್ಬೋದು ಇಲ್ಲಿಂದ ಕೆಳಗಡೆ ಹೋಗುತ್ತೆ, ಯಾಕಂದರೆ OIL ನೋಡೋದಾದ್ರೆ 52,500ರಲ್ಲಿ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿತ್ತು. ಬಟ್ ನಮಗೆ ಎಲ್ಲೂ ಕೂಡ ಯಾವ ಪ್ಯಾಟರ್ನಲ್ಲೂ ಕೂಡ ನಮಗೆ ನೆಗೆಟಿವ್ ಇದೆ ಅಂತ ಹೇಳಿಸ್ತಾ ಇಲ್ಲ. ಚಾರ್ಟ್ ಪ್ಯಾಟರ್ನ್ ಟಿಪಿಕಲ್ ಆಗಿ ಇಲ್ಲಿ ನಮಗೆ ಒಂದು ಇನ್ವರ್ಸ್ H&S ಮಾಡೋಕ್ಕೆ ಅಂತ ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಅಂತ ನೀವು ನೋಡೋದಾದ್ರೂ ಎಲ್ಲೂ ಕೂಡ ಈ ಟ್ರೆಂಡ್ ಲೈನ್ನ ಬಿಟ್ಟು ಆಚೆ ಬಂದೇ ಇಲ್ಲ. ಇವತ್ತು ಕೊನೆ ತನಕ ವರ್ಟೆಕ್ಸ್ ಹತ್ರನೇ ಬಟ್ ಎಂಡ್ ಆಯಿತು ಹೊರತು 52,400ರಲ್ಲಿ ಈಗಲೂ ಕೂಡ ವೀಕ್ ಅಂತ ಹೇಳ್ತಾರೆ, ಎಂಡ್ ಆಗಿಲ್ಲ ಮಾರ್ಕೆಟು ಬ್ಯಾಂಕ್ ನಿಫ್ಟಿ. ಸೊ ಎರಡೂ ಕಡೆಗೆ ಇಬ್ಬರು ಓಪನ್ ಆಗಿರಬೇಕು ಸೋಮವಾರಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲಿ ಬೇಕಾದ್ರೂ ಮಾರ್ಕೆಟ್ ಓಪನ್ ಆಗ್ಬೋದು. ಇನ್ ಕೇಸ್ ನೋಡಿ 52,400 ಮೇಲ್ಗಡೆ ಏನಾದ್ರು ಓಪನಿಂಗ್ ಆಗಿ 52,600ನ ಕ್ರಾಸ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ ಯಾವತ್ತು ಗುರುವಾರ. ಸೊ ಈ ಒಂದು ಗ್ಯಾಪ್ ಏನಿದೆ ಮಾತಾಡ್ಕೊತಾನೆ ಬಂದಿದ್ವಲ್ಲ 53,000, ಇದನ್ನ ಫಿಲ್ ಆಗಕ್ಕೆ ಹೋಗುತ್ತೆ. ಆಗ ನಿಫ್ಟಿ ಕೂಡ ಪಾಸಿಟಿವ್ ಆಗಿರುತ್ತೆ. ಇನ್ ಕೇಸ್ 52,400ನ ಬಿಟ್ಟು ಕೆಳಗಡೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಈ ಝೋನಲ್ಲಿ ಓಪನಿಂಗ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ವಾಪಸ್ ನಾವು 52,000 ಲೆವೆಲ್ನ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ 52,000 ಅಥವಾ 53,000 ಈ ಲೆವೆಲಲ್ಲಿ ಒಂದು ಲೆವೆಲ್ಲು ನಮಗೆ ಗುರುವಾರ ದಿನ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಬಿಗ್ ಮೂವ್ ಬರೋ ಸಾಧ್ಯತೆ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿಯಾಗಿ ಇವತ್ತು ಫಿನ್ ನಿಫ್ಟಿ ಟ್ರ್ಯಾಕ್ ಮಾಡಿ ತುಂಬ ಕಡಿಮೆ ಬ್ಯಾಂಕ್ ನಿಫ್ಟಿನಲ್ಲಿ ಫೋಕಸ್ ಆಗಿದ್ವಿ. ಬಟ್ ಸಿಮಿಲರ್ ಪ್ಯಾಟರ್ನ್ ಇತ್ತು ಫಿನ್ ನಿಫ್ಟಿನಲ್ಲಿ ನೋಡೋದಾದ್ರೆ ವೀಕ್ ಅಂತ ಹೇಳೋಕ್ಕಾಗಿಲ್ಲ, ಯಾಕಂದರೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ನ ಕೊನೆ ಟೈಮಲ್ಲಿ ಸ್ವಲ್ಪ ಕೆಳಗಡೆ ಬಂದು ಶೇಕ್ ಆದಂಗೆ ಕಾಣಿಸ್ತಾ ಇದೆ. ಬಟ್ ಓವರ್ ಆಲ್ ಅಂತ ನೋಡೋದಾದ್ರೆ ಎಕ್ಸಾಕ್ಟ್ಲಿ ವೀಕು ಡೈರೆಕ್ಷನಲ್ ತಗೊಳ್ಳೋ ಥರ ಆಪ್ಷನ್ಸ್ ಇರಲಿಲ್ಲ. ಇವತ್ತು 52,500ರಲ್ಲಿ ಯಾರಾದರೂ ಸ್ಟ್ರಾಡಲ್ ಎಕ್ಸಿಕ್ಯೂಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿತ್ತು. ಸೊ ಒಂದು ಫಸ್ಟ್ ಹಾಫಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೋಬೋದಿತ್ತು, ಅಥವಾ ಫಾರ್ OTMಲ್ಲಿ ನೀವು ಸ್ಟ್ರಾಂಗಲ್ ಮಾಡ್ಕೊಂಡಿದ್ರು ಕೂಡ ಒಳ್ಳೆ ಪ್ರಾಫಿಟ್ ಮಾಡ್ಬೋದಿತ್ತು. ಬಟ್ ಆಪ್ಷನ್ ಬೈಯಿಂಗಲ್ಲಿ 52,600ರಲ್ಲಿ ವೆಯ್ಟ್ ಮಾಡಿದ್ವಿ, ಆದರೆ ಆಗಲಿಲ್ಲ. ಕೊನೆಗೆ ಒಂದು 52,400, 500ರಲ್ಲಿ 0 to ಹೀರೋ ಅಂತ ಸಣ್ಣ ಮಟ್ಟಿಗೆ 1:2 ಟ್ರೇಡ್ ಇತ್ತು ನಿಮಗೆ. ಬಟ್ ಇಟ್ಸ್ ಓಕೆ. ಆಪ್ಷನ್ ಬಯರ್ಸ್ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಒಂದು ಬಿಗ್ ಮೂವ್ ಬರೋಕ್ಕೆ ಸಾಧ್ಯತೆ ಇದೆ, ರೆಡಿಯಾಗಿರಿ. ಬಟ್ ಎರಡೂ ಕಡೆಗೆ ರೆಡಿ ಆಗಿರ್ಬೇಕು ನಾವು, ಯಾಕೆಂದರೆ ಇಲ್ಲಿಂದ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 52,000 ಟೆಸ್ಟ್ ಆಗ್ತಾ ಹೋಗುತ್ತೆ, ಇಲ್ಲ ಮೇಲ್ಗಡೆ ಹೋಯಿತು ಅಂತಂದರೆ ಈ ಗ್ಯಾಪ್ ಫಿಲ್ ಆಗ್ತಾ ಹೋಗಬೇಕು. ಈಗಲೂ ಕೂಡ ಕ್ಲಾರಿಟಿ ಅನ್ನೋದು ಕೊಟ್ಟಿಲ್ಲ, ವರ್ಟೆಕ್ಸ್ ಮೇಲೆ ಕೆಳಗಡೆ ಬಂದಿಲ್ಲ ಬ್ಯಾಂಕ್ ನಿಫ್ಟಿ. ಸೊ ಎಲ್ಲಿ ಓಪನ್ ಆಗುತ್ತೆ, ಯಾವ ರೇಂಜಲ್ಲಿ ಅನ್ನೋದನ್ನು ನೋಡಿಕೊಂಡು ಗುರುವಾರ ದಿನ ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ BL ಎರಡು ಬೇಗ ಮುಗಿದೋಯ್ತು, ಯಾಕಂದರೆ ಎರಡು ಇಂಡೆಕ್ಸ್ ಇಂದು ಒಂದೇ ದಿನ ಆಯ್ತು ಇವತ್ತು. ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿ ನೀವು ನೋಡೋದಾದ್ರೆ ನೋಡಿ, ಅದೊಂದು ಇಂಡೆಕ್ಸ್ ಅಂತ ಹೇಳಬೇಕು ಅಂತಂದರೆ 12,525 ಮೇಲ್ಗಡೆ ಇದೆ. ಅಂದರೆ ಏನೊಂದು ರೆಸಿಸ್ಟೆನ್ಸ್ ಅಂತ ಬಂದಿತ್ತು ಅದ್ರ ಮೇಲ್ಗಡೆ ಟ್ರೇಡ್ ಆಗಿದೆ. ಸೊ ಇದರಿಂದ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ
ವಾಪಸ್ ಈ 1% ಝೋನ್ ಏನಿದೆ ಆ ಝೋನ್ ಒಳಗೆ ಬರ್ತಾ ಹೋಗುತ್ತೆ. ಕೆಳಗಡೆ ಬಂದರೆ 12,475 450 ಇಲ್ಲೆಲ್ಲ ಇಂಪಾರ್ಟೆಂಟ್ ಆದ ಸಪೋರ್ಟ್ ಇದೆ. ಮೇಲ್ಗಡೆ ಹೋದರೆ ಇನ್ನೂ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿದೆ, ಇನ್ನು ಮುಂದಿದ್ದು ಯಾವುದು ಅಂತ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಸ್ಟಾಕ್ಸ್ ನೋಡೋದಾದರೆ ಮೊದಲನೇದಾಗಿ ಬಿ ಎಲ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ಬಿ ಅಲ್ಲಿ ಒಳ್ಳೆ ರ್ಯಾಲಿ ಆಗಿದೆ. ಫಂಡಮೆಂಟಲಿ ನಾನು ಅಷ್ಟು ಚೆಕ್ ಮಾಡಿಲ್ಲ, ಬಟ್ ಐ ಥಿಂಕ್ ಒಳ್ಳೆ ಪ್ರಾಫಿಟ್ನ ಮಾಡಿದ್ದಾರೆ ಭಾರತ್ ಎಲೆಕ್ಟ್ರಾನಿಕ್ಸ್ನವರು. ಈ ಟೈಮಲ್ಲೆಲ್ಲ ನೋಡಿ 40-70 ರೂಪಾಯಿ ಇದ್ದಾಗ ಒಳ್ಳೆ ಅಕ್ಯುಮುಲೇಷನ್ ಆಗಿದೆ. ಈಗ ತುಂಬ ಹೈ ಪಾಯಿಂಟಲ್ಲಿ ಬಂದು ದೊಡ್ಡ ವಾಲ್ಯೂಮ್ ಹೇಗೇನು ಆಗ್ತಾ ಇದೆ. ಇದು ಏನರ್ಥ, ಮಧ್ಯದಲ್ಲಿ ಏನೋ ಆಗ್ತಿಲ್ಲ, ಈಗ ಆಗ್ತಾ ಇದೆ ಅಂತಂದರೆ ಇಲ್ಲಿ ಸೆಲ್ಲಿಂಗ್ ಕೂಡ ಆಗ್ತಾ ಇರ್ಬೋದು. ಹಾಗಾಗಿ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಆಲ್ರೆಡಿ ಇನ್ವೆಸ್ಟ್ ಮಾಡೋರು ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆ ಬೇಕಾದರೆ ನೀವು ಯೋಚನೆ ಮಾಡ್ಬೋದು. ಬಜೆಟ್ ಕೂಡ ಬರ್ತಾ ಇದೆ, ತುಂಬ ಒಳ್ಳೆ ರ್ಯಾಲಿ ಆಗಿದೆ. ಆಲ್ಮೋಸ್ಟ್ 6-7 ಟೈಮ್ಸ್ ರ್ಯಾಲಿ ಆಗಿದೆ ಬಿ ಅಲ್ಲಿ. ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿ ಎಕ್ಸಿಕಾಮ್ ಬಗ್ಗೆ ಹೇಳೋಕ್ಕೆ ಜಾಸ್ತಿ ಮಾಹಿತಿ ಇಲ್ಲ, ಸಾರಿ. ಇದು ಟೆಲಿಕಾಮ್ ಕಂಪ್ನಿನ ಟೆಲಿ ಸಿಸ್ಟಮ್ ಅಂತ ಇದೆ. ಸೊ ಹೊಸದಾಗಿ ಲಿಸ್ಟ್ ಆಗಿರುವಂಥ ಕಂಪ್ನಿ. ಸೊ ಅವ್ರದ್ದು ಫಂಡಮೆಂಟಲ್ಸ್ ಚೆಕ್ ಮಾಡೋಕ್ಕೂ ನಿಮಗೆ ಕಂಪ್ನಿ ಬ್ಯಾಲೆನ್ಸ್ ಶೀಟಲ್ಲೇ ಹೋಗ್ಬಿಟ್ಟು ನೋಡಬೇಕು, ಅಷ್ಟು ಮಾಹಿತಿ ಸಿಗೋದಿಲ್ಲ. ಬಟ್ ಪ್ಯಾಟರ್ನ್ ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು ಪ್ಯಾಟರ್ನ್ ಎಕ್ಸಿಕ್ಯೂಟ್ ಮಾಡ್ಕೊತ ಹೋಗ್ತಾ ಇತ್ತು. ಸೊ ವಾಪಸ್ ಕೆಳಗಡೆ ಬಂದರೂ 400 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತದೆ. ಯಾಕಂದರೆ ಈ ಚಾನಲಲ್ಲಿ ಹೋಗ್ತಾ ಇತ್ತು, ಆ ಚಾನಲಿಂದ ಬ್ರೇಕ್ಔಟ್ ಕೊಟ್ಟಿತ್ತು. ಈ ಕೆಳಗಡೆ ಬಂದರೂ 400 ಅನ್ನೋದು ಸಪೋರ್ಟ್ ಆಗುತ್ತೆ. ಫ್ರೆಶ್ ಅಕ್ಯುಮುಲೇಷನು ಮತ್ತೊಂದು ಅಂತ ಹೇಳೋಕ್ಕೆ ನಾನು ಚೆಕ್ ಮಾಡಿಲ್ಲ. ಫಂಡಮೆಂಟಲಿ ಇನ್ನೂ ಸ್ಟಾಕು ತುಂಬ ಪಳಗಬೇಕು. ಇತ್ತೀಚೆಗಷ್ಟೇ ಬಂದಿರುವಂಥ ಕಂಪನಿ. ಸೊ ಒಳ್ಳೆ ರ್ಯಾಲಿ ಆಗಿದೆ. ಲಿಸ್ಟಿಂಗ್ ಗೇನ್ ಅಂತ ನೋಡೋದಾದರೆ 200 ಇರೋದು 500 ಅಂತಂದರೆ 2.5 ಟೈಮ್ಸ್ ರ್ಯಾಲಿ ಆಗಿದೆ. ಸೊ ಎಕ್ಸಿಟ್ ಮಾಡೋರು ಎಕ್ಸಿಟ್ ಮಾಡಿ ವಾಪಸ್ ಕೆಳಗಡೆ ಬಂತು ಅಂತಂದರೆ ಕನ್ಫರ್ಮೇಷನ್ ಆಗಿ 400 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ 380 ಈ ಲೆವೆಲ್ ಹತ್ತಿರ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಅಂತ ನೋಡೋದಾದರೆ. ಅದೇ ರೀತಿಯಾಗಿ ಬಜಾಜ್ ಫಿನ್ ಸರ್ವಿಸ್ ಬಗ್ಗೆ ಹೇಳಿ ಅಂತ ಸರ್. ಇದು ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಚೈಲ್ಡ್ ಕಂಪನಿ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು ಪ್ಲಾನ್ ಮಾಡ್ತೀನಿ ಈ ವಾರ. ಸೊ ಬಜಾಜ್ ಫಿನ್ ಸರ್ವಿಸು ಖಂಡಿತವಾಗ್ಲೂ ಫಂಡಮೆಂಟಲ್ ಒಳ್ಳೆ ಕಂಪನಿ. ನಿಫ್ಟಿ 50 ಭಾಗವಾಗಿರುವಂಥ ಕಂಪನಿ. ಒಂದು ಒಳ್ಳೆ ರೀತಿಯಾದಂಥ ಬುಲ್ಲಿಶ್ ಟ್ರಯಾಂಗಲ್ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ. ಅಸೆಂಡಿಂಗ್ ಟ್ರಯಾಂಗಲ್ ಅಂತಲೇ ಹೇಳ್ಬೋದು. ಇನ್ನು ಬೇಕಾದ್ರೆ ನೀವು ಇಲ್ಲಿಂದನೂ ಹಾಕೋಬೋದು, ಇಷ್ಟೇ ಹಾಕೊಂಡ್ರೆ ನೋಡಿ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಇಂದ ಬ್ರೇಕ್ಔಟ್ ಕೊಟ್ಟರೆ ತುಂಬ ಒಂದು ಮ್ಯಾಸಿವ್ ಆಗಿರುವಂಥ ಬ್ರೇಕ್ಔಟ್ ಆಗಬೇಕು. ಬ್ರೇಕ್ಔಟ್ ಕೊಡುತ್ತಾ ಅಥವಾ ಫೇಲ್ಯೂರ್ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ವರ್ಟೆಕ್ಸ್ನ ಹತ್ತತ್ರಕ್ಕೆ ಬರ್ತಾ ಇದೀವಿ. ಇನ್ವೆಸ್ಟ್ ಮಾಡೋರು ದಯವಿಟ್ಟು ಹೋಲ್ಡ್ ಮಾಡ್ಕೊಂಡಿರಿ. ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡೋರು ಅನ್ನೋರು 1700 ಲೆವೆಲ್ ಏನಾದ್ರು ಸ್ಟಾಕು ಕ್ಲೋಸಿಂಗ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಮೊಮೆಂಟಮ್ ಇನ್ವೆಸ್ಟಿಂಗಲ್ಲಿ ತಗೋಬೋದು. ತುಂಬ ಒಳ್ಳೆ ರ್ಯಾಲಿ ಆಗುವಂಥ ಸಾಧ್ಯತೆ ಇದೆ. 2000 ಡಿಜಿಟ್ನ ಕ್ರಾಸ್ ಆಗುವಂಥ ಸಾಧ್ಯತೆ ಅಂದರೆ ಆಲ್ ಟೈಮ್ ಹೈಗೆ ಖಂಡಿತವಾಗ್ಲೂ ಹೋಗುತ್ತೆ ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ. ಯಾಕೆಂದರೆ 2021ರಿಂದ ಈ ಲೆವೆಲ್ನ ಬಿಟ್ಟು ದಾಟು ಹೋಗೋಕ್ಕಾಗಿಲ್ಲ. ಕೆಳಗಡೆ ಸಪೋರ್ಟ್ ಕೂಡ ಹತ್ತತ್ರಕ್ಕೆ ತೊಗೊಂಡ್ಬರ್ತಾ ಇದೆ. ವರ್ಟೆಕ್ಸ್ ಹತ್ರ ಇದೀವಿ. ಇದರಿಂದ ಬ್ರೇಕ್ಔಟ್ ಆಯಿತು ಅಂದರೆ ಒಳ್ಳೆ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಇವೆಂಟ್ ಕೂಡ ಸದ್ಯದಲ್ಲೇ ಇರಬೇಕು. ಯಾವತ್ತಿದೆ ಇವ್ರದ್ದು ರಿಸಲ್ಟು? ಮುಂದಿನ ವಾರ ಇದೆ, 24 ಜುಲೈ ಇದೆ. ಟ್ರ್ಯಾಕ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ಈ ಲೆವೆಲಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಒಳ್ಳೆ ಕಂಪನಿ ಬಜಾಜ್ ಫಿನ್ ಸರ್ವಿಸ್. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಸೋಲಾರ್ ಇದರೆಲ್ಲ ರಿಲೇಟ್ ಆಗಿರೋಂಥ ಕಂಪನಿ ಅಲ್ವಾ. ಇತ್ತೀಚೆಗಷ್ಟೇ ತುಂಬ ಸುದ್ದಿ ಆಗಿತ್ತು. ಯಾಕೆಂದರೆ ಹಿಸ್ಟಾರಿಕಲಿ ನೀವು ನೋಡಿದ್ರೆ 2013ರಿಂದ ಕಂಪನಿ ಏನು ಪರ್ಫಾರ್ಮೆನ್ಸ್ ಮಾಡಿರಲ್ಲ. ಈಗ ತುಂಬ ದೊಡ್ಡದಾಗಿ ರ್ಯಾಲಿ ಆಗಿದೆ. ಸರ್ ಇಂಥ ಸ್ಟಾಕಲ್ಲಿ ದಯವಿಟ್ಟು ದೂರ ಇರಬೇಕು. ವ್ಯಾಲ್ಯೂಯೇಷನ್ನು ಸಿಕ್ಕಾಪಟ್ಟೆ ಹೈ ಇದೆ. 200-250ರಲ್ಲಿ ಇದ್ದಿದ್ದಂಥ ಕಂಪನಿ ನಿಮಗೆ ಇವಾಗ 3000ಕ್ಕೆ ಹೋಗಿದೆ ಅಂದರೆ 10 ಟೈಮ್ಸ್ ರ್ಯಾಲಿ ಹೋಗಿದೆ. ದಯವಿಟ್ಟು ವೇಟ್ ಮಾಡಿ. ವಾಪಸ್ 1000 ಲೆವೆಲ್ ಏನಾದ್ರು ಸಿಕ್ತು ಅಂತಂದರೆ ಕೂತ್ಕೊಳ್ಳೋದಾದ್ರೆ ಅವಾಗ ನೋಡ್ತಾ ಹೋಗೋಣ. ಈಗ ಸದ್ಯಕ್ಕಂತೂ ಈ ಸ್ಟಾಕ್ ಬಗ್ಗೆ ನೋಡೋಂಗೂ ಇಲ್ಲ ನೀವು. 1250 ಅದಕ್ಕೆ ಕೆಳಗಡೆ ಬರೋ ತನಕ ವ್ಯಾಲ್ಯೂಯೇಷನ್ 100 ಮೇಲಿದೆ PE. ಹಾಗಾಗಿ ದಯವಿಟ್ಟು ನಾಟ್ ರೆಕಮೆಂಡೆಡ್. ಇನ್ವೆಸ್ಟ್ ಮಾಡಿದರೆ ಎಕ್ಸಿಟ್ ಮಾಡೋದ್ರ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ಬೋದು. ಹಿಂದೂಸ್ತಾನ್ ಯೂನಿಲಿವರ್ ನೋಡಿ, ಮೊನ್ನೆ ಒಂದ್ಸಲ ದೊಡ್ಡದಾಗಿ ಸ್ಪೈಕ್ ಆಗಿತ್ತು. ಆವಾಗ ಒಳ್ಳೆ ವಾಲ್ಯೂಮ್ ಆಗಿತ್ತು. ಅವತ್ತು ಹೇಳಿದೆ ಆ್ಯಡ್ ಮಾಡ್ಕೊಂಡ್ರೆಲ್ಲ ಆ್ಯಡ್ ಮಾಡ್ಕೋಬೋದು ಅಂತ. ವಾಪಸ್ ಇಲ್ಲಿ ಬಂದಾಗ ನಾನು ಕೂಡ ಆ್ಯಡ್ ಮಾಡ್ಕೊಂಡೆ. ಈಗ ವಾಪಸ್ ಮತ್ತೆ ಆಲ್ ಟೈಮ್ ಹೈಗೆ ಹೋಗೋಕ್ಕೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದರೆ FMCG ಸೆಕ್ಟರ್ ಕಂಪ್ನಿಗಳು ಸುಮಾರು ದಿನದಿಂದ ಪರ್ಫಾರ್ಮ್ ಮಾಡಿರಲಿಲ್ಲ. ಒಂದೇ ರೇಂಜಲ್ಲಿತ್ತು. ಈಗ ಆ ರೇಂಜನ್ನು ಬಿಟ್ಟು ಹೊರಡುವಂಥ ಸಮಯ ಬಂದಿದೆ. ಸೊ ಆ ಲೆವೆಲ್ ಆಗ್ಬೋದು. 2800ನ ಸದ್ಯದಲ್ಲೇ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಇನ್ವೆಸ್ಟ್ ಮಾಡ್ತಾರೋ ದಯವಿಟ್ಟು ಹೋಲ್ಡ್ ಮಾಡ್ಕೊಂಡಿರಿ. FMCG ಕಂಪ್ನಿನಲ್ಲಿ ಒಳ್ಳೆ ದಿನಗಳು ಬರುವಂಥ ಸಾಧ್ಯತೆ ಇದೆ. FMCG ಚೆನ್ನಾಗಿ ಆಗ್ತಾ ಇದೆ ಅಂದರೆ ಸೆಕ್ಟರ್ ರೊಟೇಷನ್ ಆಗ್ತಾ ಇದೆಯಾ, ಮಾರ್ಕೆಟಲ್ಲಿ ಏನಾದ್ರು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಒಂದಕ್ಕೊಂದು ಕೂಡಿಸ್ಕೋಬೇಕು. ಯಾಕೆಂದರೆ ಬಜೆಟು ಅಥವಾ ದೊಡ್ಡ ಇವೆಂಟ್ ಅಂತ ಬರ್ತಾ ಇದೆ ಅಂತಂದರೆ ಸ್ವಲ್ಪ ಸೇಫ್ ಕಡೆಗೆ ಎಲ್ಲರೂ ಮೂವ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸೆಕ್ಟರ್ ರೊಟೇಷನ್ ಆಗೋ ಥರ ಕಾಣಿಸ್ತಾ ಇದೆ. FMCGನಲ್ಲಿ ಇದು ಯಾವಾಗ ಆಯಿತು ಅಂತಂದರೆ ಜೂನಿಂದನೇ ಇಲ್ಲಿ ಸ್ವಲ್ಪ ದುಡ್ಡು ಬರೋ ಥರದ್ದು ಕಾಣಿಸ್ತಾ ಇದೆ. ಬೇಸ್ಡ್ ಆನ್ ವಾಲ್ಯೂಮ್ ಅಂತ ನೋಡೋದಾದ್ರೆ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಏನಾಗ್ತಾ ಇದೆ, ಆ ವಾಲ್ಯೂಮ್ ಬಂದಿದ್ದರಿಂದ ಸ್ಟಾಕು ಮೇಲ್ಗಡೆ ಹೋಗ್ತಾ ಇದೆ. ವಾಲ್ಯೂಮ್ ಅನ್ನೋದು ಯಾವಾಗಲೂ ಕೂಡ ಒಂದು ಕನ್ಫ್ಯೂಸಿಂಗ್ ಇಂಡಿಕೇಟರ್. ಅದು ಬೈಯಿಂಗ್ ಬೇಕಾದ್ರೂ ಆಗಿರ್ಬೋದು, ಸೆಲ್ಲಿಂಗ್ ಬೇಕಾದ್ರೂ ಆಗಿರ್ಬೋದು. ಕಲರ್ ನೋಡಿ ಏನು ಹೇಳೋಕ್ಕಾಗಲ್ಲ ಅಂತ ಮಾತಾಡ್ಕೊಂಡಿದ್ವಿ, ಅದೇ ರೀತಿ ಹೇಳ್ತಾ ಇದ್ದೀನಿ. ಸೊ ಆದರೆ ಅದಾದಮೇಲೆ ಮೂಮೆಂಟ್ ಆಗಿರೋದು ನೋಡೋದಾದ್ರೆ ಅವತ್ತು ಒಂದು ಬೈಯಿಂಗೇ ಆಗಿತ್ತು ಅಂತ. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತ ಯಾವ ರೀತಿ ನೋಡ್ಬೋದು, NIC ವೆಬ್ಸೈಟಿಗೆ ಹೋಗಿ ಡೆಲಿವರಿ ಪರ್ಸೆಂಟೇಜ್ ಅಂತ ಇರುತ್ತೆ. ಅದನ್ನು ನೀವು ನೋಡಿದ್ರೆ ಯಾವುದಾದ್ರೂ 30%ಗಿಂತ ಜಾಸ್ತಿ ಡೆಲಿವರಿ ಆಗ್ತಾ ಇದೆ ಯಾವುದಾದ್ರು ಒಂದು ಸ್ಟಾಕಲ್ಲಿ ಅಂತಂದರೆ ಅಲ್ಲಿ ಒಂದು ಒಳ್ಳೆ ಬೈಯಿಂಗ್ ಆಗಿದೆ ಅಂತ ಅನ್ಕೋಬೋದು. ಇತ್ತೀಚೆಗಷ್ಟೇ ಡಿವಿಡೆಂಡ್ ಕೂಡ ಕೊಟ್ಟಿದ್ರು. ಪರ್ ಶೇರಿಗೆ 24 ರೂಪಾಯಿ ಡಿವಿಡೆಂಡ್ ಕ್ರೆಡಿಟ್ ಆಗಿದೆ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯಿಂದ. ಎಗೇನ್ ಡಿಸ್ಕ್ಲೇಮರ್, ನಾನೊಬ್ಬ ಇನ್ವೆಸ್ಟರ್ ಆಗಿದ್ದೀನಿ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿನಲ್ಲಿ. ಕೋಟಕ್ ಬ್ಯಾಂಕ್ ನೋಡಿ, ಕೋಟಕ್ ಬ್ಯಾಂಕು ಇಂಟ್ರೆಸ್ಟಿಂಗ್ಲಿ ಒಂದು ಟ್ರೆಂಡ್ ಲೈನ್ ಇತ್ತು. ಇದು ಕೂಡ ಸುಮಾರು ದಿನಗಳಿಂದ ಒಂದೇ ರೇಂಜಲ್ಲಿದೆ. 2000ದಿಂದ 1700 ಇದೇ ರೇಂಜಲ್ಲಿದೆ. ಒಂದು ಟ್ರೆಂಡ್ ಲೈನ್ ಕೂಡ ಬಂದಿತ್ತು. ಅವತ್ತು ದೊಡ್ಡ ವಾಲ್ಯೂಮ್ ಆಗಿತ್ತು. ಅದಕ್ಕೆ ಮತ್ತೆ ವಾಲ್ಯೂಮ್ ಅನ್ನೋದು ಇಲ್ಲ ಆಗಿತ್ತು. ಸೊ ಇಲ್ಲಿ ಸೆಲ್ಲಿಂಗ್ ಆಗಿತ್ತು ಅಂತ ಅನ್ಕೊಂಡಿದ್ರೆ ವಾಪಸ್ ಬೈಯಿಂಗ್ ಅಂತ ಅನ್ಕೊಂಡ್ರೆ ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿತ್ತು. ಈಗ ವಾಪಸ್ ಟ್ರೆಂಡ್ ಲೈನ್ ಟೆಸ್ಟ್ ಆಗ್ತಾ ಇದೆ. ಇಲ್ಲಿಂದ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಮತ್ತೆ ಮೇಲ್ಗಡೆ ಹೋಗುತ್ತೆ. ಕೋಟಕ್ ಬ್ಯಾಂಕು ಒನ್ ಆಫ್ ದ ಟಾಪ್ ಕಾಂಟ್ರಿಬ್ಯೂಟರ್ಸು ಬ್ಯಾಂಕ್ ನಿಫ್ಟಿನಲ್ಲಿ. ಕೋಟಕ್ ಬ್ಯಾಂಕು ಮತ್ತು HDFC ಬ್ಯಾಂಕು ನೀವು ನೋಡೋದಾದ್ರೆ ಅದು ತೋರಿಸ್ಬಿಡ್ತೀನಿ.
HDFC ಬ್ಯಾಂಕು ಕೂಡ ಇಂಪಾರ್ಟೆಂಟ್ ಲೆವೆಲಲ್ಲಿ ಬಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ ನೋಡಿ. ಅಂದರೆ 1620 1625 ಆ ಲೆವೆಲ್ನ ಹೋಲ್ಡ್ ಮಾಡ್ಕೊತಾ ಇದ್ದಾರೆ. ಈ ಲೆವೆಲಿಂದ ಏನಾದರೂ ನೋಡಿ ಡೈಲಿ ಕ್ಯಾಂಡಲ್ ನೋಡಿದ್ರೆ 4-5 ದಿನದಿಂದ ಬಸ್ ಸ್ಟ್ಯಾಂಡ್ ಬಂದಿದೆ. ಸೊ ಗುರುವಾರ ದಿನ ಈ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ, ಈಗೇನು ಕೋಟಕ್ ಬ್ಯಾಂಕ್ ಆ ರೆಫರೆನ್ಸ್ನ ತೊಗೊಂಡು ಅಲ್ಲಿಂದ ಮತ್ತೆ ಬೌನ್ಸ್ ಆಯಿತು ಅಂದರೆ, HDFC ಬ್ಯಾಂಕು ಕೋಟಕ್ ಬ್ಯಾಂಕು ಮೇಲ್ಗಡೆ ಹೋಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗುತ್ತೆ. ಈ ಬಸ್ ಸ್ಟ್ಯಾಂಡ್ನ ಬಿಟ್ಟು ಕೆಳಗಡೆ ಬಂತು HDFC ಬ್ಯಾಂಕ್ ಫರ್ದರು ಅಥವಾ ಕೋಟಕ್ ಬ್ಯಾಂಕ್ ಟ್ರೆಂಡ್ ಲೈನ್ ಒಳಗಡೆ ಬಂತು ಅಂತಂದರೆ ಬ್ಯಾಂಕ್ ನಿಫ್ಟಿ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಸೊ ಇವೆರಡು ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನ ಟ್ರ್ಯಾಕ್ ಮಾಡ್ಬೋದು, ಬ್ಯಾಂಕ್ ನಿಫ್ಟಿನ ಟ್ರ್ಯಾಕ್ ಮಾಡಿದ್ರೆ ನೀವು ನಿಫ್ಟಿ ಏನಾಗುತ್ತೆ ಅಂತ ಟ್ರ್ಯಾಕ್ ಮಾಡ್ಬೋದು. ಒಂದಕ್ಕೊಂದು ಕೋರಿಲೇಷನ್ ಇದೆ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಕೋರಿಲೇಷನ್ ಬಗ್ಗೆ ಸ್ಪೆಷಲ್ ಆಗಿ ಡೆಡಿಕೇಟೆಡ್ ಆಗಿ ವಿಡಿಯೋ ಇದೆ. ಒಬ್ಬ ಟ್ರೇಡರ್ ಆದರೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವಿಡಿಯೋ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಟ್ರೇಡ್ ಟೂಲ್ಸ್ ಪ್ಲೇ ಲಿಸ್ಟ್ ಇದೆ, ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅಗೇನ್ ITR ಫೈಲಿಂಗು ಹತ್ತತ್ರನೇ ಬರ್ತಾ ಇದೆ. ಇನ್ನು 15 ದಿನ ಬಾಕಿ ಇದೆ ಅಷ್ಟೇ. 31 ಜುಲೈ ಲಾಸ್ಟ್ ಡೇಟ್ ಆಗಿರುತ್ತೆ. ಯಾರಾದರೂ ITRನ ಫೈಲ್ ಮಾಡಿಲ್ಲ ಅಂದರೆ ದಯವಿಟ್ಟು ITRನ ಫೈಲ್ ಮಾಡಿ. ಟ್ಯಾಕ್ಸ್ ಫೈಲಿಂಗ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಇದೆ, ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ. ಸ್ಯಾಲರಿಡ್ ಇಂಡಿವಿಜುವಲ್ ಆಗಿರ್ಬೋದು, ಕ್ಯಾಪಿಟಲ್ ಗೇನ್ಸ್ ಬರ್ತಿರೋದಾಗಿರ್ಬೋದು, ಅಥವಾ ನೀವು ಒಬ್ಬ F&O ಟ್ರೇಡರ್ ಆಗಿರ್ಬೋದು, ನೀವು ITRನ ಫೈಲ್ ಮಾಡಬೇಕಾಗುತ್ತೆ. ನಿಮ್ಮದು ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ 2.5 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದರೆ ದಯವಿಟ್ಟು ಯಾರಾದರೂ ಮಾಡಿಲ್ಲ ಅಂತಂದರೆ ದಯವಿಟ್ಟು ITRನ ಫೈಲ್ ಮಾಡಿ. ತುಂಬ ಥರದಲ್ಲಿ ನಿಮಗೆ ಹೆಲ್ಪ್ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಏಗೇನು ಮತ್ತೆ ಒಂದು ಕಂಪ್ಲೇಂಟ್ ಏನು ಜೋರಾಗಿ ಮಾತಾಡ್ತೀನಿ ಅಂತ ಬರ್ತಾ ಇರುತ್ತೆ. ಸೊ ವಿಷಯಗಳು ಜಾಸ್ತಿ ಕವರ್ ಮಾಡೋದ್ರಿಂದ ಆ ರೀತಿ ಸ್ಪಷ್ಟವಾಗಿ ಮಾತಾಡಲೇಬೇಕಾಗುತ್ತೆ. ಆಲ್ರೆಡಿ ಗಿರಿ ಸರ್ ಅವರು ಕಮೆಂಟ್ ಮಾಡಿದ್ದಾರೆ, 0.75 ನೀವು ಇಟ್ಕೊಂಡು ನೋಡ್ತಾ ಹೋಗ್ಬೋದು, ಆ ರೀತಿ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಮಾರ್ಕೆಟು. ಮುಂದಿನ ವಾರ ಬಜೆಟ್ ವೀಕ್ ಕೂಡ ಆಗಿರುತ್ತೆ, ಹಾಗಾಗಿ ತುಂಬ ಹುಷಾರಾಗಿರ್ಬೇಕು ನೀವು. 23ನೇ ತಾರೀಕು ಅಂದರೆ ಇದೇ ಮುಂದಿನ ಮಂಗಳವಾರದಷ್ಟೊತ್ತಿಗೆ ಬಜೆಟ್ ಬಂದುಬಿಟ್ಟಿರುತ್ತೆ. ಇಲ್ಲಿಂದ ಕರೆಕ್ಟಾಗಿ ಒಂದು ವಾರ ಇದೆ, ಮಧ್ಯದಲ್ಲಿ ಒಂದು ರಜಾ ಕೂಡ ಇದೆ ನಾಳೆ. ಸೊ 18th 19th ಅದು ಬಿಟ್ಟರೆ 22. ಸೊ ನಮಗೆ ಇನ್ನು 3 ಸೆಷನ್ ಸಿಗುವಂಥದ್ದು. ಬಜೆಟ್ಗಿಂತ ಮುಂಚೆ ಇನ್ನು 3 ಸೆಷನ್ ಸಿಗುವಂಥದ್ದು. ಬಜೆಟ್ ದಿನ ತನಕ ಪೊಸಿಷನ್ನ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಆ ಎಕ್ಸ್ಪೈರಿ ತುಂಬ ವೊಲೆಟೈಲ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ. ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಡೈಲಿ ಕ್ಯಾಂಡ್ಲು, ವೀಕ್ಲಿ ಕ್ಯಾಂಡ್ಲು, ಮಂತ್ಲಿ ಕ್ಯಾಂಡಲ್ ಅಂತ ನೋಡೋದಾದ್ರೆ ನೋಡಿ ದೊಡ್ಡದಾದಂಥ ರ್ಯಾಲಿ ಆಗಿದೆ. ಮಂತ್ಲಿ ಕ್ಯಾಂಡಲಲ್ಲಿ ಜೂನಲ್ಲೂ ಒಳ್ಳೆ ರ್ಯಾಲಿ, ಜುಲೈಯಲ್ಲೂ ಒಳ್ಳೆ ರ್ಯಾಲಿ ಆಗಿದೆ. ಇದು ಮಾರಬಹುದು ಕ್ಯಾಂಡಲ್ ಆಗಿ ಎಂಡ್ ಆಗುತ್ತಾ ಅಥವಾ ಕೆಳಗಡೆ ಬರುತ್ತಾ ಅನ್ನೋದು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ನೀವು ನೋಡೋದಾದರೆ ಮಂತ್ಲಿ ಕ್ಯಾಂಡಲಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಡೋಜಿ ಮಾಡಿಕೊಂಡು ಕೂತಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಒಂದು ಡೋಜಿ ಆಗಿದೆ. ಇದು ಡೋಜಿಯಾಗಿ ಉಳಿಯುತ್ತಾ ಅಥವಾ ಏನಾದರೂ ಒಂದು ಟಾಪ್ ಮೇಲ್ಗಡೆ ಹೋಗಿ ಇನ್ನೂ ಒಂದು ಬಜೆಟಿಂದ ಒಂದು ಒಳ್ಳೆ ರೀತಿಯ ಬಜೆಟ್ ಬಂದು ಈ ರೀತಿ ಏನಾದರೂ ಪ್ಯಾಟರ್ನ್ ಆಗುತ್ತೆ ಅಂತ ನೋಡಿ. ಯಾವ ರೀತಿ ಪ್ಯಾಟರ್ನ್ ಆದ್ರೂ ಇಲ್ಲಿ ಒಂದು ಹ್ಯಾಮರ್ ಅಥವಾ ಒಂದು ಏನಂತಾರೆ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಆಗುವಂಥ ಸಾಧ್ಯತೆ ಕಮ್ಮಿ ಇದೆ. ಯಾಕೆಂತಂದರೆ ಓಪನ್ ಆಗದೆ ಇಲ್ಲಿಂದ ಆಗಿಬಿಟ್ಟಿದೆ. ಸೊ ಫುಲ್ ಬುಲಿಶ್ ಸೆಂಟಿಮೆಂಟಲ್ಲಿ ಹೋಗಿ ಕ್ಲೋಸಿಂಗ್ ಆಯಿತು ಅಂತಂದ್ರೂ ಕೆಳಗಡೆ ವಿಕ್ಕು ಕಮ್ಮಿ ಇದೆ, ಆ ರೀತಿ ಆಗೋ ಸಾಧ್ಯತೆ ಕಮ್ಮಿ. ಸೊ ಅದೇ ರೀತಿಯಾಗಿ ನಮಗೆ ಕೆಳಗಡೆ ಬಂದು ಕ್ಲೋಸಿಂಗ್ ಆಯಿತು ಅಂತಂದರೆ ಇದೇನಾಗ್ತಾ ಹೋಗುತ್ತೆ, ಇನ್ನೂ ಕೆಳಗಡೆ ಬರ್ತಾ ಹೋಗುತ್ತೆ. ಇನ್ನೂ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಏನಾಗುತ್ತೆ, ಇದು ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಆಗುತ್ತೆ. ಹೌದಾ, ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಆಗುತ್ತಾ ಬ್ಯಾಂಕ್ ನಿಫ್ಟಿನಲ್ಲಿ? ನನಗೆ ಗೊತ್ತಿಲ್ಲ, ಬಜೆಟ್ ಮೇಲೆ ಎಲ್ಲ ನಿಂತಿದೆ. ಸೊ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ತುಂಬ ದೊಡ್ಡ ಪೊಸಿಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಮುಂದಿನ ವಾರ ಎಲ್ಲರೂ ಸೇಫಾಗಿ ಟ್ರೇಡ್ ಮಾಡಿ ಅಂತ ಕೇಳ್ಕೊತೀನಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆನ ಆಯ್ಕೆ ಮಾಡ್ಕೋಬೇಕು. ಹೇಗೆ ಆಯ್ಕೆ ಮಾಡ್ಕೊಳೋದು ಅಂತ ಗೊತ್ತಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಬರ್ತಾ ಇರುತ್ತೆ, ದಯವಿಟ್ಟು ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.